ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ರೂಮೆಲ್ಲ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ರಶ್ ಅಂದರೆ ಎಷ್ಟು ರಶ್ ಅಂದರೆ ಹೇಳೋಕ್ಕಾಗಲ್ಲ. ನೀವು ಯಾರಾದರೂ ತಿರುಪ್ತಿಗೆ ಬಂದರೆ ಹೋಗ್ತದೆ, ಸಿಕ್ಕಾಬಟ್ಟೆ ರಶ್ಶು. ಸೊ ಹಾಗಾಗಿ ರೂಮೆಲ್ಲ ಏನೂ ಮಾಡ್ತಾಯಿಲ್ಲ ನಾವು. ಸೊ ಹಂಗೆ ಡೈರೆಕ್ಟಾಗಿ ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ಮೇಲೆ ಹೋಗ್ಬಿಟ್ಟು ಅಲ್ಲಿ ರೂಮೆಲ್ಲ ಮಾಡಲ್ಲ. ಅಲ್ಲಿ ನಮ್ಮ ಸುಮಾರು ಸಲ ಹೋಗಿರೋದ್ರಿಂದ ನಮ್ಗೆ ಗೊತ್ತು ಯಾವ ಥರ ಅಲ್ಲಿ ಸ್ಪೇಸಸ್ ಎಲ್ಲ ಸಿಗುತ್ತೆ ಅಂತ. ಸೊ ಹಂಗಾಗಿ ನೋ ಪ್ರಾಬ್ಲಮ್. ಬರೋರು ಯಾರಾದರೂ ರೂಮ್ ಮಾಡಬೇಕಂದ್ರೆ ಮಾಡಿ. ನೋಡ್ತಾ ಇದ್ದೆ ನಾನು ಹೇಳ್ತಾ ಇರೋದಕ್ಕೆ. ಅದಕ್ಕೆ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಹಂಗೆ ನೋಡಿ ಡೈರೆಕ್ಟ್ ಬ್ಯಾಗ್ ತೊಗೊಂಡು ಜೀಪಲ್ಲಿ ಹೋಗ್ತಾಯಿದ್ದೆ. ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದೆ, ಬಟ್ ಬಸ್ಸಲ್ಲಿ ಹೋಗೋಕ್ಕೆಲ್ಲ ಇರಲಿಲ್ಲ. ಮತ್ತೆ ಜೀಪಲ್ಲಿ ಹೋಗ್ತಾಯಿದ್ದೀವಿ. ಸೊ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಹೋಗ್ತಾ ಹೋಗ್ತಾ ಇದು ಸೆಕೆಂಡ್ ಡೇ ಲಾಗ್ ಇದು. ಆ ವಿಡಿಯೋ ಫುಲ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಗೋಬಿ ರೈಸ್ಗೆ ಮತ್ತು ಗೋಬಿಗೆ 200 ರೂಪೀಸ್ ಸುಮ್ಮನೆ ದುಡ್ಡು ವೇಸ್ಟ್. ಒಂಚೂರು ಚೆನ್ನಾಗಿರಲಿಲ್ಲ ಟೇಸ್ಟು. ಸುಮ್ಮನೆ ನೀವು ಯಾರಾದರೂ ಹೋದರೆ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತಲ್ಲ, ಅದೇ ಎಷ್ಟೋ ಚೆನ್ನಾಗಿರುತ್ತೆ. ಒಂಚೂರು ಚೆನ್ನಾಗಿರಲ್ಲ. ಗೋಬಿ ರೈಸ್ ಅಂತ ಕೊಟ್ಟರು, ಒಂಚೂರು ಚೆನ್ನಾಗಿಲ್ಲ ಗೋಬಿ ರೈಸು. ಮತ್ತು ಗೋಬಿ ನೋಡಿ ಯಾವ ಥರ ಕೊಟ್ಟಿದ್ದಾರೆ, ಯಪ್ಪ ಅದು ಚೆನ್ನಾಗೇ ಇರಲಿಲ್ಲ. ವಿಶು ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಇಷ್ಟೇ ಶಾರ್ಟ್ಸ್ ಥರ ತಗೊಂಡು ಅಷ್ಟೇ. ಹೆಂಗೆ ಕಾಣಿಸ್ತೀಯೋ ಚಿನ್ನು ನೀನು? ಅಲ್ಲಿ ಸ್ನಾನ ಮಾಡಂತೆ ಎಲ್ಲಿ ತಟ್ಟೆ ಎತ್ತಕತ್ತ ಇವು ಎಲ್ಲಿ ಮಕ್ಕ ತೋರಿಸಿ. ಸೊ ಹಿಂದಕ್ಕೆ ಬರಬೇಡ, ಹೋಗ ಮುಂದೆ. ಹಾ ಏನು ಸುಂದರವಾಗಿ ಕಾಣ್ತೀಯ. ಒಂದೇ ಒಂದು ಬಟನ್ ಹಾಕ ಪಾಪ ಸಾಕು. ಅಪ್ಪ ಮಗ ಇಬ್ಬರು ಸೇಮ್ ದಿಟ್ಟು. ಸೊ ಇದು ನನ್ನ ಫೈನಲ್ ಲುಕ್. ಚೂಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಹಸ್ಬೆಂಡ್ ಔಟ್ಫಿಟ್ ತೋರಿಸ್ತಿದ್ದಾರೆ. ಇವನು ಇದನ್ನ ಹಾಕ್ಕೊಡ್ತಿದ್ದಾನೆ, ಮಾಯ್ಶ್ಚರೈಸರ್ ಹಾಕ್ಕೊತಾ ಇದ್ದಾನೆ. ಇವರು ಸೊ ಪ್ಯಾಕ್ ಮಾಡ್ತಿದ್ದಾರೆ. ಸೊ ನಾನು ರೆಡಿ ಆದೆ. ಇನ್ನು ದರ್ಶನಕ್ಕೆ ಹೋಗಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಈವ್ನಿಂಗ್ ಅನ್ನಂಗೆ ಹೋದರೆ ಮಾರ್ನಿಂಗ್ ಅಷ್ಟೊತ್ತಿಗೆ ಬಿಡ್ತಾರೆ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗೋಣ ಅಂತ. ರೀ ಇಲ್ಲಿ ಆಯ್ ಬಿಸಿಲು ಚೆನ್ನಾಗಿ ಬರುತ್ತೆ. ಇರೋ ಒಂದು ನಿಮಿಷ ಇಲ್ಲಿ ಬಾ, ಅಲ್ಲಿ ಬಾ. ಯಾಕೆ ಆ ಥರ ಫೋಸ್ ಕೊಡ್ತಾ ಇದ್ದೀವಿ ಅಂದರೆ ಸೆಲ್ಫಿ ತೊಗೊಳೋಕ್ಕೋಸ್ಕರ. ವೀಡಿಯೋ ಮಾಡ್ತಾ ಸೆಲ್ಫಿ ತೊಗೊಂಡು, ಸೊ ಅದಕ್ಕೆ ಆ ಥರ ಫೋಸ್ ಕೊಟ್ಟಿದ್ದೀವಿ. ನಾವು ಅಂದ್ಕೋಬೇಕು. ಪುಷ್ಕರಣಿನಲ್ಲಿ ಸ್ನಾನ ಮಾಡಿ ಆದಮೇಲೆ ಈ ಥರ ಡ್ರೆಸ್ ಹಾಕ್ಕೊಂಡು
ಅದಾದಮೇಲೆ ಅಲ್ಲಿಂದ ಹೊರಟು ಹೊರಗಡೆ ಎಲ್ಲ ಕ್ಯಾಮ್ರಾ ವೀಡಿಯೋ ಮಾಡೋಕ್ಕೆ ಅಲೋಡಿಲ್ಲ ಅಂತ ಗೊತ್ತಲ್ಲ, ಸೊ ಹಾಗಾಗಿ ವೀಡಿಯೋ ಮಾಡಿಲ್ಲ. ಸೊ ಇದು ನಾಮ ಹಾಕ್ಸ್ಕೊಂಡು ಅಲ್ಲಿ ವರಹಸ್ವಾಮಿ ಕೈ ಮುಗಿದು ಅಲ್ಲಿ ನಿಂತ್ಕೊಂಡಿದ್ವಿ. ಸೊ ಅವಾಗ ತೊಗೊಂಡಿದ್ದು ವೀಡಿಯೋ ಇದು. ನಾನು ಥಮ್ಸಪ್ಪು, ಇವರು ಏನು ಸ್ಪ್ರೈಟು, ವಿಶು ಬಾದಾಮ್ ಮಿಲ್ಕ್. ಸಿಕ್ಕಾಪಟ್ಟೆ ಬಿಸಿಲು ತಿರುಪ್ತಿಲಂತೂ ಅಷ್ಟೇ, ನನ್ನ ಕಾಲೆಲ್ಲ ಸುಟ್ಟೋಯ್ತು. ಇದು ದರ್ಶನ ಮಾಡಿಕೊಂಡು ಕೆಳಗಡೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿದ್ದು. ಸೊ ಇನ್ನು సో ಇದು ಸೆಕೆಂಡ್ ಡೇ ಲಾಗ್. ಇವಾಗ ಕೆಳಗಡೆ ಬಂದು ಗೋವಿಂದರಾಜ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಟ್ರೆಡಿಷ್ನಲ್ ಆಗಿರ್ಬೇಕಲ್ವ, ಸೊ ಹಂಗಾಗಿ ಚೂಡಿ ಹಾಕ್ಕೊಂಡಿದ್ದೀವಿ. ವಿಶು ಔಟ್ಫಿಟ್ ನೋಡಿ. ಸೊ ವೀಡಿಯೋ ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂತ ನಂದೊಂದು ಇನ್ಸ್ಟಾಗ್ರಾಮ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಬ್ಯಾಂಗಲ್ಸ್ ಎಷ್ಟು ಚೆನ್ನಾಗಿದೆ. ನನ್ನ ಹ್ಯಾಂಡಲ್ಲಿ ಹಿಡ್ಕೊಂಡಿರೋದು ತಿರುಪ್ತಿನಲ್ಲಿ ಫೋಟೋ ತೊಗೊಂಡೆ, ಅಲ್ಲಿ ತಿರುಮಲೆಯಲ್ಲಿ. ಸೊ ಅದು ಇಲ್ಲಿ ಆಮೇಲೆ ಕೆಳಗಡೆ ಬಂದು ಪೂಜೆಗೆಲ್ಲ ತಗೊಂಡು ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಒಳಗಡೆ ಫೋನ್ ಅಲೋಡ್ ಇಲ್ಲ, ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಹಳೆ ಕಾಲದ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕೆ ಅಂದರೆ ನಾನು ಹೊರಗಡೆ ಬರೋಷ್ಟರಲ್ಲಿ ನಂದು ಶೂನೇ ಕದ್ಬಿಟ್ಟಿದ್ರು. ಸಿಕ್ಕಾಬಟ್ಟೆ ಬೇಜಾರಾಯಿತು. ಸ್ವಲ್ಪ ಕಾಸ್ಟ್ಲಿ ಶೂ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಇದೊಂದು ಸರ ಕೊಡಿಸಿದ್ರು, ನಾನು ಅದೊಂದೇ ತೊಗೊಂಡಿದ್ದೆ, ಏನೂ ತೊಗೊಂಡಿಲ್ಲ. ಬೇಜಾರಾಯಿತು, ನಾನು ಚಪ್ಪಲಿ ಕತ್ಕೊಂಡು ಹೋದ್ರಲ್ಲ ಅಂತ. ಹೂವನಾರು ಕೊಡಿಸ್ರಿ. ಇಲ್ಲಮ್ಮ ಎಷ್ಟು ಆಂಟಿ? 20 ರೂಪಾಯಿ, 20 ರುಪೀಸ್. ಇದು ಗ್ರೀನ್ ಕಲರ್ ಇದೆಯಲ್ಲ. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಿಸಿಲು ಅಂದರೆ ಎಷ್ಟು ಬಿಸಿಲು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಬಿಸಿಲು. ಅದರಲ್ಲಿ ಬೇರೆ ಸ್ಲಿಪ್ಪರ್ ಕತ್ಕೊಂಡ್ಬಿಟ್ರೆ ನಡೆಯೋಕ್ಕಾಗ್ದಲೇ ಕಾಲೆಲ್ಲ ಸುಟ್ಕೊಂಡು ಬಂದಿದ್ದೀನಿ. ಅಷ್ಟು ಬೇಜಾರಾಯಿತು ನನಗೆ ಮಾತ್ರ. ಯಾರು ಕತ್ಕೊಂಡ್ರು ಅಂತಲೇ ಗೊತ್ತಾಗಲಿಲ್ಲ. ಸೊ ಅದಾದಮೇಲೆ ನಮ್ಮ ಹಸ್ಬೆಂಡ್ ಹೂವು ಕೇಳಿದೆ, ಹೂವು ಕೊಡಿಸಿದ್ರು. ಸೊ ಅದಾದಮೇಲೆ ಹೂವು ಮುಡ್ಕೊತಿದ್ದೀನಿ ಇವಾಗ. ತುಂಬ ದಿನ ಆದಮೇಲೆ. ಆ್ಯಕ್ಚುಲಿ ನಂಗೆ ಹೂವು ಎಲ್ಲ ಮುಡ್ಕೊಳಕ್ಕೆ ಇಷ್ಟ, ಬಟ್ ಮುಡ್ಕೋತಾ ಇರಲಿಲ್ಲ. ಸೊ ಇತ್ತೀಚೆಗೆ ಜಾಸ್ತಿ ನಾನು ಬ್ಯೂಟಿಷಿಯನ್ ಅಲ್ವಾ, ಹೇರ್ ಡ್ರೆಸ್ಸಲ್ಲಲ್ವಾ, ಸೊ ಸಲೂನಲ್ಲೆಲ್ಲ ಅಲೋಡಿಲ್ಲ ಅಲ್ವಾ, ನಿಮ್ಗೆ ಗೊತ್ತಿರೋದು. ಸೊ ಹಂಗಾಗಿ ನಾನು ಹೂವು ಎಲ್ಲ ಜಾಸ್ತಿ ಮುಡ್ಕೊಳ್ಳೋದು. ಹೊರಗಡೆ ಹೋದರೆ ತುಂಬ ರೇರ್ ಅಷ್ಟೇ. ಅದಾದಮೇಲೆ ನಾನು ಚಪ್ಪಲಿ ಬೇರೆ ಕತ್ಕೊಂಡು ಹೋದ್ರಲ್ಲ, ಸಿಕ್ಕಾಬಟ್ಟೆ ಬೇಜಾರಾಗಿ ನಾನು ಏನು ವೀಡಿಯೋನೂ ಮಾಡಿಲ್ಲ. ಸೊ ಹಂಗಾಗಿ ಸ್ವಲ್ಪ ಕಮ್ಮಿನೇ ವೀಡಿಯೋಸ್ ಎಲ್ಲ ಮಾಡಿರೋದು. ಬೇಜಾರಾಗ್ತಾಯಿದೆ. ಅದ್ರ ಜೊತೆ ನಮ್ಮ ಚಿನ್ನು ಬೇರೆ ಅಯ್ಯೋ ಅನಿಸ್ತಾ ಇದ್ದ. ನಾನು ಏನು ಮಾಡ್ತೀನಿ ಅದೆಲ್ಲ ಮಾಡ್ತಿದ್ದ ಮತ್ತು ಮಾತಾಡೋದು ನೀವೇ ನೋಡ್ತಾ ಇದ್ದೀರಲ್ಲ. ಸುಮ್ಮನೆ ಮಾತಾಡೋದು. ಚಿಕ್ಕ ಮಗುನೇ ಹಂಗೆ, ಅವ್ನು ಸುಮ್ಮನೆ ಇರಲ್ಲ, ತರಲೆ ಜಾಸ್ತಿ. ಸೊ ಹಂಗಾಗಿ ಅಷ್ಟೇ. ಸೊ ಹಂಗಾಗಿ ಸಖತ್ ಬೇಜಾರಾಯಿತು. ಫೈನಲಿ ಹೂವು ಮುಡ್ಕೊಂಡೆ. ಸೊ ತಿರುಪತಿ ಇಲ್ಲೇ ಕೆಳಗಡೆ ಇದು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಏನೇ ಇದು ಮುಟ್ದಲ್ಲೆಲ್ಲ ಶಾಕು, ಸೂಪರ್ ಅಮ್ಮ ಬ್ರಹ್ಮನ್ ಬ್ರಷಿಂಗ್ ಸ್ಟ್ರೋಕು. ಬ್ಯೂಟಿ 440 ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇಕ್ತೀಯ? ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇಕ್ತೀಯ? ಏನು ಇದು ಮುಟ್ದಲ್ಲೆಲ್ಲ ಶಾಕು. ನಿದ್ದೆ ಜಾಸ್ತಿ ಬಂದ್ಬಿಟ್ಟು ಯಾವರಿದು ಬಿಡ್ದಿ ಲಗೇಜೆಲ್ಲ ತಗೊಂಡು ಕೆಂಗೇರಿಯಿಂದ ಮುಂದೆ ಬಿಡದಿಗೆ ಬಂದುಬಿಟ್ಟಿದ್ವಿ. ಲಗೇಜೆಲ್ಲ ತಗೊಂಡು ಟ್ರೈನ್ ಮೆಜೆಸ್ಟಿಕಲ್ಲಿ ಇಳಿದಲ್ಲೇ
ಮತ್ತೆ ರಿಟರ್ನ್ ಟಿಕೆಟ್ ತೊಗೊಂಡು ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ವಿ. ಯಪ್ಪ, ಇಲ್ಲಿ ಸೊಳ್ಳೆ ಕಾಟ ಬೇರೆ. ಸಾಕೋಯ್ತು. ಏನಾಯಿತು? ಕಷ್ಟ ನಷ್ಟ ಸಾಕಾಯ್ತು. ಮತ್ತೆ ರಿಟರ್ನ್ ಮೆಜೆಸ್ಟಿಕ್ ಟಿಕೆಟ್ ಮತ್ತೆ ಕಠೋನ್ ಮನೆಗೆ ಎಲ್ಲ ನಿದ್ದೆ ಪ್ರಭಾವ. ನಿದ್ದೆ ಪ್ರಭಾವ. ಬೆಳಿಗ್ಗೆ ಹೊಸ ಡ್ರೆಸ್ ತೊಗೊಂಡಿದ್ದೆ, ಸೊ ವೀಡಿಯೋ ಮಾಡ್ಕೊಂಡಿದ್ನಲ್ಲ, ಸೊ ಹಂಗೆ ಅಪ್ಲೋಡ್ ಮಾಡಿದೆ.